ಸಂಕ್ಷಿಪ್ತ ಶ್ರೀ ಸಾಯಿ ಸಚ್ಚರಿತೆ 33ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಗಳ ಮಹಾತ್ಮರ ದರ್ಶನ ಭಾಗ್ಯದಿಂದ ಸರ್ವ ಪಾಪಗಳು ನಾಶವಾಗುತ್ತದೆ. ಮಹಾಯೋಗಿಗಳ ದಯಾಪೂರಿತ ದೃಷ್ಟಿ ಮಾತ್ರದಿಂದಲೇ ಕಷ್ಟಗಳು ನಾಶವಾಗಿ ದುಃಖ ದೂರವಾಗಿ ನಮ್ಮನ್ನು ಪವಿತ್ರರಾಗುವಂತೆ ಅನುಗ್ರಹವಾಗುವುದು. ಈ ಮಹಾಯೋಗಿಗಳ ಋಣವನ್ನು ನಾವು ತೀರಿಸಲು ಸಾಧ್ಯವಿಲ್ಲ. ಶ್ರೀ ಸಾಯಿಬಾಬಾ ಅವರು ಸದಾ ಅಗ್ನಿಯನ್ನು ಪ್ರಜ್ವಲಿಸುತ್ತಿದ್ದರು. ಭಕ್ತರಿಂದ ಪಡೆದ ದಕ್ಷಿಣೆಯಿಂದ ಕಟ್ಟಿಗೆಯನ್ನು ಖರೀದಿಸಿ ಅದನ್ನು ಉರಿಸುತ್ತಿದ್ದರು. ಆ ಧ್ವನಿಯ ಬೂದಿಯೇ ಉಧಿ. ಬಾಬಾ ಅದನ್ನು ಪ್ರಸಾದ ರೂಪವಾಗಿ ತಮ್ಮ ಭಕ್ತರಿಗೆ ನೀಡಿ ಅನುಗ್ರಹಿಸುತ್ತಿದ್ದರು. ಈ ಉಧಿ ಪ್ರಸಾದವು ತುಂಬ ಮಹತ್ವದ್ದಾಗಿದೆ. ಉಧಿಯಿಂದ ನಾವು ತಿಳಿಯುವುದು ಏನೆಂದರೆ, ಉರಿದ ಬೂದಿಯಂತೆ ಈ ಜಗತ್ತು ನಶ್ವರ. ಎಂದಾದರೊಂದು ದಿನ ಈ ಪಂಚಭೌತಿಕ ಶರೀರವು ನಾಶವಾಗಿ ಹೋಗುತ್ತದೆ. ಬ್ರಹ್ಮನಿತ್ಯ, ಈ ಜಗತ್ತು ಅನಿತ್ಯವಾದುದು. ನಾವು ಇಲ್ಲಿಗೆ ಬರುವಾಗಲೂ ಸಾಯುವಾಗಲೂ ಏಕಾಂಗಿಗಳಾಗಿಯೇ ಇರುತ್ತೇವೆ. ಈ ದಿವ್ಯ ಸಂದೇಶವನ್ನು ಬಾಬಾ ಅವರು ನೀಡುತ್ತಿದ್ದ ಉಧಿ ಭಕ್ತರಿಗೆ ನೆನಪಿಸುತ್ತಿತ್ತು. ಹೀಗೆ ಬಾಬಾ ಭಕ್ತರಿಂದ ಸ್ವೀಕರಿಸುತ್ತಿದ್ದ ಕಾಣಿಕೆ ವೈರಾಗ್ಯವನ್ನು ಪ್ರಸಾದ ರೂಪವಾಗಿ ನೀಡುತ್ತಿದ್ದ ಉಧಿ ವಿವೇಚನೆಯನ್ನು ಉಪದೇಶಿಸುತ್ತಿದ್ದ. ಈ ಜಗತ್ತೆಂಬ ಬಂಧನದಿಂದ ಬಿಡುಗಡೆಯಾಗಬೇಕೆಂದರೆ ಇವೆರಡೂ ಅಗತ್ಯವಾಗಿದೆ. ಇದು ಉಧಿಯ ಆಧ್ಯಾತ್ಮಿಕ ಸ್ವರೂಪವಾಗಿದೆ. ಇದಕ್ಕೆ ವ್ಯಾವಹಾರಿಕ ಅರ್ಥವೂ ಇದೆ. ಉಧಿಯ ಮಹಿಮೆಯನ್ನು ವರ್ಣಿಸಲು ಶಬ್ದಗಳಿಂದ ಸಾಧ್ಯವಿಲ್ಲ. ರಮತೆ ರಾಮ್ ಆಯೋಜಿ ಆಯೋಜಿ ಉಧಿಯಾಕೆ ಗೋನಿಯಾ ಲಾವೋಜಿ ಎಂದು ಸ್ವಯಂ ಬಾಬಾ ಅವರೇ ಮಧುರ ಕಂಠದಿಂದ ಹಾಡುತ್ತಿದ್ದರು. ಉಧಿಯ ಮಹಿಮೆಯ ಪ್ರಭಾವ ಅಷ್ಟಿಷ್ಟಲ್ಲ. ಶ್ರೀ ಸಾಯಿ ಅವರ ಕರುಣೆ ಅಷ್ಟು ಅಗಾಧವಾಗಿದೆ. ಅದರಲ್ಲಿ ಕೆಲವು ಪ್ರಸಂಗಗಳನ್ನು ಇಲ್ಲಿ ಉದಾಹರಿಸಬಹುದಾಗಿದೆ. ನಾಸಿಕ್ನ ನಾರಾಯಣ್ ರಾವ್ ಜಾನಿ ಅವರು ಸಾಯಿ ಭಕ್ತರು. ಅವರು ಒಬ್ಬರ ಬಳಿ ಕೆಲಸ ಮಾಡುತ್ತಿದ್ದರು. ಅವರು ಸಾಯಿ ಭಕ್ತರೇ. ಒಮ್ಮೆ ಜಾನಿ ಅವರು ತಮ್ಮ ತಾಯೊಡನೆ ಶಿರಡಿಗೆ ಬಂದರು. ಬಾಬಾ ಅವರನ್ನು ಆಶೀರ್ವದಿಸುತ್ತಾ, ಇನ್ನು ಪರರ ಮನೆಯಲ್ಲಿ ಕೆಲಸ ಬೇಡ, ಸ್ವತಂತ್ರ ಉದ್ಯೋಗ ಆರಂಭಿಸು ಎಂದರು. ಬಾಬಾರ ಅಣತಿಯಂತೆ ನಾರಾಯಣ್ ರಾಯರು ನೌಕರಿ ಬಿಟ್ಟು ಸ್ವಂತ ಹೋಟೆಲನ್ನು ಆರಂಭಿಸಿದರು. ಆನಂದಾಶ್ರಮ ಎಂಬ ಅವರ ಈ ಹೋಟೆಲ್ ಚೆನ್ನಾಗಿ ಲಾಭ ತಂದಿತು. ಒಮ್ಮೆ ಅವರ ಸ್ನೇಹಿತರೊಬ್ಬರಿಗೆ ಚೇಳು ಕಚ್ಚಿತು. ಉಧಿಯ ಮಹಿಮೆಯನ್ನು ತಿಳಿದ ಜಾನಿಯವರು ಅದಕ್ಕಾಗಿ ಹುಡುಕಿದರು. ಉಧಿ ಸಿಗಲಿಲ್ಲ. ಕೊನೆಗೆ ಬಾಬಾ ಅವರ ಫೋಟೋ ಮುಂದೆ ಹಚ್ಚಿ ಗಂಧದ ಕಡ್ಡಿಯ ಬೂದಿಯನ್ನೇ ಬಾಬಾ ಅವರ ಭಕ್ತಿಯಿಂದ ಸ್ಮರಿಸಿ ಉಧಿಯನ್ನು ಭಾವಿಸಿ ಚೇಳು ಕಚ್ಚಿದ ಜಾಗಕ್ಕೆ ಸಮರಿಸಿದರು. ಸ್ವಲ್ಪ ಹೊತ್ತಲ್ಲೇ ಅವರ ಬಾಧೆ ನಿವಾರಣೆಯಾಯಿತು. ಬಾಂದ್ರಾದಲ್ಲಿ ಸಾಯಿ ಭಕ್ತರೊಬ್ಬರಿದ್ದರು. ಬೇರೆ ಊರಿನಲ್ಲಿದ್ದ ಅವರ ಮಗಳಿಗೆ ಗಂಟಲು ಜ್ವರ ಬಂದಿದೆ ಎಂಬ ಸುದ್ದಿ ತಲುಪಿತು. ಆಗ ಅವರ ಬಳಿ ಉಧಿ ಇರಲಿಲ್ಲ. ನಾನಾ ಸಾಹೇಬರ ಬಳಿ ವಿಚಾರಿಸಿದಾಗ ಅಲ್ಲಿಯೂ ಸಿಗಲಿಲ್ಲ. ಆಗ ಅವರು ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಾಬಾ ಅವರನ್ನು ಧ್ಯಾನಿಸಿ ತಮ್ಮ ಪತ್ನಿಯ ಹಣೆಗೆ ಹಚ್ಚಿ ಅದನ್ನೇ ತನ್ನ ಗೆಳತಿಗಿತ್ತರು. ತಮ್ಮ ಮಗಳ ಮನೆಗೆ ಹೋಗಿ ಆಕೆಗೆ ಇದನ್ನೇ ನೀಡಲು ಆಕೆಯ ಜ್ವರ ಆಶ್ಚರ್ಯಕರವಾಗಿ ಗುಣವಾಯಿತು. ನಾನಾ ಸಾಹೇಬರು ಶಿರಡಿಯ ಬಳಿ ಚಾಮನೇರದಲ್ಲಿ ರೆವೆನ್ಯೂ ಅಧಿಕಾರಿಯಾಗಿ ಇದ್ದರು. ಅವರ ಮಗಳು ಪ್ರಸವ ವೇದನೆಯಿಂದ ನರಳಿ 4-5 ದಿನಗಳಾದರೂ ಹೆರಿಗೆ ಆಗಲಿಲ್ಲ. ಆಗ ಅವರು ಭಕ್ತಿಯಿಂದ ಬಾಬಾ ಅವರನ್ನು ಧ್ಯಾನಿಸಿದರು. ಅದೇ ಸಮಯಕ್ಕೆ ಶಿರಡಿಯ ಬಾಪೋಗೀರ್ ಬುವಾ ಎಂಬ ಸಾಧುಗಳು ಅಲ್ಲಿಗೆ ಹೊರಟಿದ್ದರು. ಬಾಬಾ ಅವರು ಅವರನ್ನು ಕರೆದು ದಾರಿಯಲ್ಲಿ ಜಾಮನೇರದಲ್ಲಿ ಇಳಿದು ಅಲ್ಲಿ ನಾನಾ ಸಾಹೇಬರಿಗೆ ಉಧಿ ಹಾಗೂ ಆರತಿ ಹಾಡನ್ನು ತಲುಪಿಸಿ ಎಂದು ಸೂಚಿಸಿದರು. ಜಾಮನೇರವನ್ನು ತಲುಪಲು ಸಾಧ್ಯವೋ ಎಂದು ಬಾಪುಗೀರರು ಯೋಚಿಸಿದರು. ಅವರು ಜಲಗಾವಿನಲ್ಲಿ ತಲುಪಿದಾಗ ಮಧ್ಯರಾತ್ರಿಯಾಗಿತ್ತು. ಮುಂದೆ ಹೋಗುವುದು ಹೇಗೆ ಎಂದು ಯೋಚಿಸುವಷ್ಟರಲ್ಲಿ ಒಬ್ಬ ಆಳು ಅವರ ಬಳಿ ಬಂದು ಬಾಪೋಗಿರ್ ಬಾಬು ಎಂದರೆ ಯಾರು ಎಂದು ಕೇಳಿದಾಗ ಸಾಧುಗಳು ತಾನೇ ಎಂದು ಹೇಳಿದರು. ಆಗ ಅವನು ನಾನಾ ಸಾಹೇಬರು ಕಳುಹಿಸಿರುವರೆಂದು ಹೇಳಿ ಸುಂದರವಾದ ಕುದುರೆ ಟಾಂಗಾದಲ್ಲಿ ಅವರನ್ನು ಕೂರಿಸಿಕೊಂಡು ಹೊರಟರು. ದಾರಿಯಲ್ಲಿ ತಾನು ತಂದಿದ್ದ ಬುತ್ತಿಯಲ್ಲಿ ಅವರಿಗೆ ಪಾಲು ನೀಡಿದನು. ಅಂತೂ ಜಾಮನೇರನ್ನು ಅವರು ಸಕಾಲದಲ್ಲಿ ತಲುಪಿದರು. ಟಾಂಗಾ ಇಳಿದ ಬುವ ಮೂತ್ರ ವಿಸರ್ಜನೆಗೆಂದು ಹೋಗಿ ಬರುವಷ್ಟರಲ್ಲಿ ಟಾಂಗಾ ಸಿಪಾಯಿ ಯಾರೂ ಕಾಣಲಿಲ್ಲ. ನಂತರ ನಾನಾವರ ಮನೆ ತಲುಪಿ ಉಧಿ ಹಾಗೂ ಆರತಿ ಹಾಡನ್ನು ಅವರಿಗೆ ತಲುಪಿಸಿದರು. ಉಧಿಯನ್ನು ನೀರಿಗೆ ಹಾಕಿ ಕುಡಿಯಲು ಕೊಟ್ಟು ಆರತಿಯನ್ನು ಹಾಡಿದಾಗ ಆಕೆಗೆ ಸುಲಭವಾಗಿ ಪ್ರಸವವಾಯಿತು. ನಾನಾವರಿಗೆ ಇದರಿಂದ ಅತ್ಯಾಶ್ಚರ್ಯವಾಯಿತು. ಅವರು ಆಳನ್ನಾಗಲಿ ಬಂಡಿಯನ್ನಾಗಲಿ ಕಳುಹಿಸಿಯೇ ಇರಲಿಲ್ಲ. ಇದು ಬಾಬಾ ಅವರ ಪವಾಡದಲ್ಲದೆ ಮತ್ತೇನೂ ಇಲ್ಲ. ಮುಂಬಯಿಯ ಕೀರ್ತನಕಾರರಾದ ಬಾಳಾ ಭುವಾ ಸುತಾರ ಎಂಬುವರು 1913ರಲ್ಲಿ ಮೊದಲ ಬಾರಿಗೆ ಶಿರಡಿಗೆ ಬಂದರು. ಅವರು ಬಾಬಾ ಅವರನ್ನು ನಮಸ್ಕರಿಸಿದಾಗ ಇದನ್ನು ನಾನು 4 ವರ್ಷಗಳಿಂದ ಬಲ್ಲೆ ಎಂದರು.
ಅವರು 4 ವರ್ಷಗಳ ಮೊದಲು ಬಾಬಾ ಅವರ ಭಾವಚಿತ್ರಕ್ಕೆ ನಮಸ್ಕಾರ ಮಾಡಿದ್ದರು ಅಷ್ಟೇ. ಇದರಿಂದ ನಮಗೆ ಶ್ರದ್ಧಾ ಭಕ್ತಿಗಳಿಂದ ಶ್ರೀ ಸಾಯಿ ಅವರ ಚಿತ್ರ ನೋಡಿದರೆ ಅವರನ್ನು ಸ್ವತಃ ನೋಡಿದಂತೆಯೇ ಎಂದು ಮನವರಿಕೆಯಾಗುತ್ತದೆ. ಅಪ್ಪ ಸಾಹೇಬ್ ಕುಲಕರ್ಣಿಯವರು ಸಾಯಿ ಭಕ್ತರು. ಅವರಿಗೆ ಠಾಣಾಗೆ ವರ್ಗವಾಯಿತು. ಆಗ ಕೆಲಸದ ಮೇಲೆ ಅವರು ಭಿವಂಡಿಗೆ ಹೋಗಿ ಒಂದು ವಾರ ಅಲ್ಲಿ ತಂಗಬೇಕಾಗಿತ್ತು. ಹೀಗೊಮ್ಮೆ ಅವರು ಹೋಗಿದ್ದಾಗ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಆಗ ಮಧ್ಯಾಹ್ನದ ಸಮಯವಾಗಿತ್ತು. ಅಪ್ಪ ಸಾಹೇಬರ ಮನೆಗೆ ಫಕೀರನೊಬ್ಬನು ಬಂದನು. ಆತನ ಚಹರೆಗಳೆಲ್ಲವೂ ಸಾಯಿಬಾಬಾವರನ್ನೇ ಹೋಲುತ್ತಿತ್ತು. ಆಗ ಕುಲಕರ್ಣಿ ಅವರ ಪುತ್ರ, ನೀವು ಶಿರಡಿಯ ಸಾಯಿಬಾಬಾ ಅವರೇ ಎಂದು ಕೇಳಲು ಆ ಫಕೀರನು, ಅಲ್ಲ, ನಾನು ಅವರ ಶಿಷ್ಯ. ಬಾಬಾ ಅವರು ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸಲು ನನ್ನನ್ನು ಕಳುಹಿಸಿದ್ದಾರೆ ಎಂದು ನಸುನಗುತ್ತಾ ಹೇಳಿ ದಕ್ಷಿಣೆ ಕೇಳಿದರು. ಶ್ರೀಮತಿ ಕುಲಕರ್ಣಿಯವರು ಅವನಿಗೆ 1 ರೂಪಾಯಿ ನೀಡಿದಾಗ ಆತನು ಒಂದು ಉಧಿ ಪೊಟ್ಟಣ ನೀಡಿ, ನಿತ್ಯವೂ ಇದನ್ನು ಬಾಬಾ ಅವರ ಭಾವಚಿತ್ರದ ಮುಂದಿಟ್ಟು ಪೂಜೆ ಮಾಡಿ ಎಂದು ಹೇಳಿ ಹೊರಟು ಹೋದನು. ಪತ್ನಿಯಿಂದ ಅವರಿಗೆ ಫಕೀರನ ವಿಷಯವೆಲ್ಲ ತಿಳಿಯಿತು. ಆತನಿಗೆ ನೀಡಿದ ದಕ್ಷಿಣೆ ಕಡಿಮೆಯಾಯಿತೆಂದು ಫಕೀರನನ್ನು ಹುಡುಕಲು ಹೊರಟರು. ಆಗ ಅವರಿಗೆ ಒಂದು ಕಡೆ ಬಾಬಾ ಅವರನ್ನೇ ಹೋಲುತ್ತಿದ್ದ ಫಕೀರನೊಬ್ಬನು ಕಂಡನು. ಆತನು ದಕ್ಷಿಣೆಗಾಗಿ ಕೈ ಚಾಚಿದಾಗ 1 ರೂಪಾಯಿ ನೀಡಿದರು. 2, 3, 4 ಹೀಗೆ ದಕ್ಷಿಣೆ ನೀಡುತ್ತಲೇ ಇದ್ದರು. ತಮ್ಮ ಗೆಳೆಯರಿಂದ 3 ರೂಪಾಯಿ ಸಾಲ ಪಡೆದು ಆತನಿಗೆ ಕೊಟ್ಟರು. ಅಲ್ಲಿಗೆ ಅವರು ಆ ಫಕೀರನಿಗೆ 9 ರೂಪಾಯಿಗಳನ್ನು ಕೊಟ್ಟಂತಾಗಿತ್ತು. ಆದರೂ ಅವರಿಗೆ ತೋರಲಿಲ್ಲ. ಪುನಃ ಮನೆಗೆ ಹೋಗಿ 10 ರೂಪಾಯಿ ನೋಟನ್ನು ಕೊಟ್ಟರು. ಫಕೀರನು ಅದನ್ನು ಪಡೆದು 9 ರೂಪಾಯಿಗಳನ್ನು ಅವರಿಗೆ ಹಿಂದಿರುಗಿಸಿದರು. ಇದು ನವರಸ ಭಕ್ತಿಯ ಸಂಕೇತವಾಗಿತ್ತು. ಅಪ್ಪ ಸಾಹೇಬ್ ಕುಲಕರ್ಣಿಯವರು ಉಧಿಯ ಪೊಟ್ಟಣವನ್ನು ತೆಗೆದು ನೋಡಿದರು. ಅದರಲ್ಲಿ ಹೂವು ಹಾಗೂ ಅಕ್ಷತೆಗಳಿದ್ದವು. ಕೆಲ ಕಾಲ ನಂತರ ಅವರು ಶಿರಡಿಗೆ ಹೋದಾಗ ಬಾಬಾ ಅವರ ಒಂದು ಕೂದಲನ್ನು ತೆಗೆದುಕೊಂಡು ಇವೆಲ್ಲವನ್ನೂ ಒಂದು ತಾಯಿತದಲ್ಲಿ ಹಾಕಿ ತೋಳಿಗೆ ಕಟ್ಟಿಕೊಂಡರು. ಇದರ ಶಕ್ತಿಯಿಂದ ಅವರಿಗೆ ಬರುತ್ತಿದ್ದ 40 ರೂಪಾಯಿ ಸಂಬಳ ಮುಮ್ಮಡಿಯಾಯಿತು. ಮನಸ್ಸಿಗೆ ನೆಮ್ಮದಿಯೂ ದೊರಕಿತು. ಹೀಗೆ ಆರ್ಥಿಕ ಹಾಗೂ ಆಧ್ಯಾತ್ಮಿಕ ಲಾಭವನ್ನು ಅವರು ಪಡೆದರು. ಠಾಣಾ ಜಿಲ್ಲೆಯ ಹರಿಬಾಬು ಕಾರ್ಣಿಕ್ ಎಂಬವರು ಶಿರಡಿಗೆ ಬಂದು ಸಾಯಿಬಾಬಾ ಅವರ ದರ್ಶನವನ್ನು ಪಡೆದರು. ಬಾಬಾ ಅವರಿಗೆ ವಸ್ತ್ರ ಹಾಗೂ ದಕ್ಷಿಣೆಗಳನ್ನು ಅರ್ಪಿಸಿ ಮಸೀದಿಯಿಂದ ವಾಪಸ್ಸಾಗಿ ಹೋಗುವಾಗ ಅವರಿಗೆ ಮತ್ತೊಂದು ರೂಪಾಯಿ ಅರ್ಪಿಸಲೇ ಎನ್ನಿಸಿತು. ಆದರೆ ಬಾಬಾ ಅವರ ನಿಯಮದ ಪ್ರಕಾರ ಒಮ್ಮೆ ಆಶೀರ್ವಾದ ಪಡೆದವರು ಮತ್ತೆ ವಾಪಸ್ಸಾಗಬಾರದಾಗಿತ್ತು. ಶ್ಯಾಮ ಅವರ ಸಲಹೆಯಂತೆ ಅವರು ಹಾಗೆಯೇ ಹೊರಟು ಹೋದರು. ಅವರು ನಾಸಿಕಕ್ಕೆ ಹೋದಾಗ ಅಲ್ಲಿ ಕಾಳಾರಾಮ್ ಮಂದಿರದಲ್ಲಿ ಭಜನೆ ಮಾಡುತ್ತಿದ್ದ ಶ್ರೀ ನರಸಿಂಹ ಮಹಾರಾಜರು ತಮ್ಮ ಭಜನೆ ನಿಲ್ಲಿಸಿ ಇವರ ಬಳಿ ಬಂದು ಕೈ ಹಿಡಿದು, ನನ್ನ 1 ರೂಪಾಯಿ ಕೊಡು ಎಂದರು. ಕರ್ಣಿಕ್ ಅವರಿಗೆ ಆಶ್ಚರ್ಯವಾಯಿತು. ತಾವು ಬಾಬಾ ಅವರಿಗೆ ಅರ್ಪಿಸಬೇಕು ಎಂದಿದ್ದ 1 ರೂಪಾಯಿಯನ್ನು ಅವರೇ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಬಹಳ ಆನಂದದಿಂದ ಕೊಟ್ಟರು. ಈ ಪ್ರಸಂಗದಿಂದ ಸಂತರೆಲ್ಲರೂ ಒಂದೇ, ಅವರೆಲ್ಲರ ಧ್ಯೇಯವೂ ಒಂದೇ, ಭಕ್ತರನ್ನು ಅನುಗ್ರಹಿಸುತ್ತಾರೆ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 33ನೇ ಅಧ್ಯಾಯವು ಸಂಪೂರ್ಣವಾಯಿತು. ಶ್ರೀ ಸಾಯಿನಾಥಾಯ ನಮಃ.